ಇನ್ನಿವತ್ತು ನಕ್ಸಲರು ಶರಣಾಗ್ತಾ ಇದ್ದಾರೆ. ಕಾನೂನಿನ ಪ್ರಕಾರ ಏನಾಗಬೇಕೋ ಅದಾಗುತ್ತೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ಇಷ್ಟೇ ಹೇಳೋದಕ್ಕೆ ಸಾಧ್ಯ ಅಂದರೆ ಕಾನೂನಿನ ಪ್ರಕಾರವಾಗಿ ಏನೇನು ಪ್ರೊಸೀಜರ್ ಇರುತ್ತೋ ಅದೇ ಆಗುತ್ತೆ. ಬಾಕಿ ವಿಚಾರವನ್ನು ನಾನೀಗ ಮಾತನಾಡೋದಕ್ಕಾಗಲ್ಲ. ನಾವು ಶರಣಾಗತಿಗೆ ಅಂತ ಕರೆ ಕೊಟ್ಟಿದ್ವಿ. ವಿಕ್ರಮ್ ಗೌಡ ಎನ್ಕೌಂಟರ್ ವೇಳೆ ಕರೆ ಕೊಡಲಾಗಿತ್ತು. ಅವರ ಮೇಲೆ ಹಲವು ಕೇಸ್ಗಳಿದಾವೆ ನಿಜ, ಬಟ್ ಅವರೆಲ್ಲ ಮೊದಲು ಶರಣಾಗಲಿ, ಆಮೇಲೆ ಅವರ ಕೇಸ್ ವಿಚಾರ ನೋಡೋಣ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಕ್ಸಲರು ಶರಣಾಗೋದಕ್ಕೆ ಅಂತ ಬರ್ತಾ ಇದ್ದಾರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದು ನೋಡಿ. ಈಗಾಗಲೇ 6 ಜನ ನಕ್ಸಲರು ಕೂಡ ಶರಣಾಗತಿಗೆ ಅಂತ ಬರ್ತಾ ಇದ್ದಾರೆ. ಅದು ಕೂಡ ಬೆಂಗಳೂರಿನಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಶರಣಾಗಬೇಕು ಅಂತೇಳಿ ಅವರು ನಿರ್ಧಾರವನ್ನು ಬದಲಾಯಿಸ್ಕೊಂಡು ಬರ್ತಾ ಇರೋದು. ಅವರು ಇವತ್ತು ಚಿಕ್ಕಮಗಳೂರಿನ ಜಿಲ್ಲಾಡಳಿತದಲ್ಲೇ ಹಾಜರಾಗ್ತಾರೆ ಅಂದ್ಕೊಂಡು ಅಲ್ಲೂ ಕೂಡ ಆಡಳಿತ ಸಿಬ್ಬಂದಿ ಏನಿದ್ದಾರೆ ಒಂದಷ್ಟು ಸಿದ್ಧತೆ ಮಾಡಿಕೊಂಡಿದ್ರು. ಬಟ್ ಈಗ ಅವರು ನಮ್ಮ ಬೇಡಿಕೆಗಳನ್ನು ನಾವು ನೇರವಾಗಿ ಸಿದ್ದರಾಮಯ್ಯನವರ ಎದುರುಗಡೆನೆ ಹೇಳಬೇಕು, ಹಾಗೂ ನಮ್ಮ ಬೇಡಿಕೆಗಳು ಈಡೇರುತ್ತೆ ಅನ್ನುವಂಥ ಭರವಸೆ ನಮಗೆ ಸಿಗಬೇಕು. ಹಾಗಾಗಿ ನಾವು CM ಸಿದ್ದರಾಮಯ್ಯನವರ ಎದುರುಗಡೆನೆ ಶರಣಾಗತಿ ಆಗ್ತೀವಿ ಅಂತ ತಮ್ಮ ನಿರ್ಧಾರವನ್ನು ಬದಲಾಯಿಸಿಕೊಂಡಿದ್ದಾರೆ. ಅದರ ಬೆನ್ನಲ್ಲೇ ಗೃಹ ಸಚಿವ ಆಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈಗ ಸದ್ಯಕ್ಕೆ ಏನು ಹೇಳೋದಕ್ಕಾಗಲ್ಲ. ಅವರು ಶರಣಾಗತಿ ಆಗೋದಕ್ಕೆ ಅಂತ ಬರ್ತಾ ಇದ್ದಾರೆ. ಶರಣಾಗತಿ ಆಗಲಿ, ಕಾನೂನಿನ ಪ್ರಕಾರವಾಗಿ ಏನೆಲ್ಲ ಪ್ರಕ್ರಿಯೆಗಳಿರ್ತಾವೋ ಅವೆಲ್ಲವೂ ಕೂಡ ನಡೀತಾವೆ. ಮತ್ತು ಅವರ ವಿರುದ್ಧ ಅನೇಕ ಕೇಸ್ಗಳಿದ್ದಾವೆ. ಅಂದರೆ ಅವರು ಯಾವ್ಯಾವ ರೀತಿಯಾಗಿ ನಕ್ಸಲ್ ಪೀಡಿತ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು, ಎಲ್ಲೆಲ್ಲಿ ಏನೇನು ಕೇಸ್ಗಳು ದಾಖಲಾಗಿದೆ ಅದೆಲ್ಲದ್ರ ಬಗ್ಗೆ ಕೂಡ ಆ ನಂತರ ನೋಡೋಣ. ಮೊದಲು ಅವರು ಶರಣಾಗತಿ ಆಗೋದು ಮುಖ್ಯ ಆಗುತ್ತೆ. ಶರಣಾಗತಿ ಆದಮೇಲೆ ಏನೇನು ಮಾಡಬೇಕು ಅದು ಕೂಡ ಕಾನೂನಿನ ಪ್ರಕಾರವಾಗಿ ಆಗುತ್ತೆ ಅಂತ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು. ಸದ್ಯಕ್ಕೆ ಈಗ ಇವರು 6 ಜನರು ಕೂಡ ಅವರ ಜೊತೆಗೆ ಈ ಸಮನ್ವಯ ವೇದಿಕೆಯ ಸದಸ್ಯರು ಕೂಡ ಬರ್ತಾ ಇದ್ದಾರೆ. ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಬೆಂಗಳೂರಿನ ಗೃಹ ಕಚೇರಿ ಆಗಿರುವಂಥ ಕೃಷ್ಣಾದಲ್ಲಿ ಹಾಜರಾಗ್ತಾರೆ. ಮತ್ತು CM ಸಿದ್ದರಾಮಯ್ಯನವರ ಎದುರುಗಡೆ ಶರಣಾಗತಿ ಆಗ್ತಾರೆ. ಶರಣಾಗತಿ ಆಗೋದು ಅಂತ ಅಂದ್ರೇನು? ನಮ್ಮ ಎಲ್ಲ ನಕ್ಸಲ್ ಪೀಡಿತ ಚಟುವಟಿಕೆಗಳನ್ನು ಬಿಟ್ಟು ನಾವು ಸಮಾಜದಲ್ಲಿ ಒಳಗೊಳ್ತಾ ಇದ್ದೀವಿ, ಸಮಾಜದಲ್ಲಿ ಇರುವಂಥ ಕಟ್ಟುಪಾಡುಗಳನ್ನು ನಿರ್ವಹಿಸ್ಕೊಂಡು ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತೀವಿ ಅಂತ.